ಫೈನಲಿ ಮುದ್ದೆ ಮಾಡ್ಕೊಂಡ್ವಿ. ಮುದ್ದೆ ಇವಾಗ ಉಂಡೆ ಕಟ್ಬೇಕು. ಕೈ ಹಾಕಿ ಕೈ ಹಾಕಿದ್ರೆ ಸುಡ್ದದ ಈಗ. ರಾಗಿ ಬೋಲ್ ಚಿಕನ್ ಸಾರು ಮುದ್ದೆ ಹಿಂಗೆ ಉಳಿಸ್ಕೊಂಡು. ಹಾಯ್ ಗೈಸ್, ಜೈ ಶ್ರೀರಾಮ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸಂಡೇ ಆದ ಕಾರಣ ನಾವು ಚಿಕನ್ ತರಕೊಂತೀವಿ. ಚೀಲ ಎಲ್ಲ ರೆಡಿ ಮಾಡ್ಕೊಂಡು ತರಕಾರಿ ಮತ್ತು ಚಿಕನ್ ತರಕೊಂಡೇವಿ. ಮತ್ತೇನಂತೀರಿ ಸಂತವ್ರೆ? ಚಾಪುಡಿ ಫಸ್ಟ್ ಇವಾಗ ನಾಷ್ಟ ಮಾಡ್ಕೊಂಡ್ವಿ. ಒಂಚೂರು ಪೇಂಟಿಂಗ್ ಟಚ್ ಆಗಂತಾರೆ. ನಮ್ಮ ರೂಮ್ ನಿನ್ನೆ ತೋರಿಸಿದ್ನಲ್ಲ, ಪೇಂಟಿಂಗ್ ಟಚ್ ಆಗಂತಾರೆ. ಅದ್ರ ಸಂಬಂಧ ಅವ್ರು ಪೇಂಟ್ ಹಚ್ಚಿದೆ ಅಂತ ನಾವು ಒಂಚೂರು ಹೊರಗೆ ಬಂದಿದ್ವಿ. 2 ಅವರ್ಸ್ ಆದಮೇಲೆ ಹೊರಗೆ ಹೋಗ್ಬೇಕು, ಇದು ರೂಮಿಗೆ ಹೋಗ್ಬೇಕು. ಅದಕ್ಕೆ ಇವಾಗ ಟೀ ಕುಡ್ಕೊಂಡು ಒಂದು ತಾಸು ಪಾರ್ಕ್ನಾಗ ಕುತ್ಕೊಂಡು ಆಮೇಲೆ ಒಂಚೂರು ಚಿಕನ್ನು ತರಕಾರಿ ಅವನ್ನ ತರಕ್ಕೆ ಹೋಗಿ ಆಮೇಲೆ ರೂಮಿಗೆ ಬರ್ಬೇಕು ರೀ. ಇಷ್ಟ ಐತಿ ಇವತ್ತು. ಬರ್ರಿ ಇವಾಗ ಟೀ ಕುಡಿಯೋಕೆ ಒಂದು ಸದ್ಯಕ್ಕೆ. ಇವಾಗ ಟೀ ಶಾಪಿಗೆ ಬಂದ್ವಿ. ಜಸ್ಟ್ ರೀಚ್ ಆದ ಟೀ ಶಾಪಿಗೆ. ಇವಾಗ ಸ್ವಲ್ಪ ಟೀ ತೊಗೋತಾನೆ. ಕಾಪಿರೇಟ್ ಬರ್ತದೆ ನೋಡಿ, ಇದಕ್ಕೆ ಕಾಪಿರೇಟ್ ಬರ್ತೈತೆ. ಗೈಸ್ ಟೀ ಬಂತು. ನಾವಾಗಲೂ ಇಲ್ಲೇ ಕುಡಿಯೋದು ಗೊತ್ತೈತಲ್ಲ ನೋಡ್ರಿ ಸಾವು. ರೂಢಿ ಆಗ್ಬಿಟ್ಟೆ ತಣ್ಣಗ. ಗೈಸ್ ಜಸ್ಟ್ ಪಾರ್ಕ್ನಾಗ ಬಂದು ಕುತ್ಕೊಂಡೇವು ಟೀ ಕುಡಿದು. ಇದೇ ನಿಮ್ದು ನೋಡಪ್ಪ ಆರಾಮ್. ವರ್ಕ್ ಇದ್ರೆ ಬರೀ ವರ್ಕಿಗೆ ಸಹಾಯಕ್ಕೆ ಹೋಗ್ಬೇಕು. ಇವತ್ತು ಆರಾಮ್ ಕುತ್ಕೊಂಡ್ಬೇಕು. ಒಂದು ತಾಸು ಕುತ್ಕೊಂಡು ಮತ್ತು ತರಕಾರಿ ತರಕ್ಕೆ ಹೋಗ್ಬೇಕು ಒಂಚೂರು. ಹಂಗಾಗಿ 1 ತಾಸು ಚಿಲ್ ಮಾಡೋದು. ಡೆಲಿವರಿ ಡೈರೆಕ್ಟ್ ಗೈಸ್. ಇವಾಗ ಪಾರ್ಕಿಂದ ಎದ್ದು ಮಕ್ಕಳಿದ್ದೇನೆ ಸೀದಾ ಹೋಗಿ ಇದಕ್ಕೆ ಹೋಗ್ತೀವಿ. ತರಕಾರಿ ತೊಗೊಂಡು ಬರ್ಬೇಕೀಗ. ತರಕಾರಿ ತೊಗೊಂಡು ಹೋಗ್ತೇವೆ ರೀ. ಎಲ್ಲಿಗೆ ಹೋಗ್ಬೇಕಲ್ಲ ಈಗ? ಇಲ್ಲಿ ರಾಮೂರ್ತಿ ಡಿಮಾರ್ಟ್ ಹತ್ರ ಹೋಗ್ಬೇಕು. ಡಿಮಾರ್ಟ್ ಘಾಟ್ ಹೋಗ್ಬೇಕು. ತುಂಬ ದೊಡ್ಡದಿದೆ ಜರ್ನಿ ಈಗ. ಅಷ್ಟರಲ್ಲಿ ಅವರು ಎಲ್ಲ ಪೇಂಟ್ ಮುಗಿಸಿರ್ತಾರೆ ಅಂದ್ಕೊಂಡಿರ್ತೀನಿ ಆ ತಾಸನ್ಯಾಗ. ಗಾಯ್ಸ್ ಇವಾಗ ನಾವು ತರಕಾರಿ ಮಾರ್ಕೆಟ್ಗೆ ಬಂದ್ವಿ. ತರಕಾರಿ ಮಾರ್ಕೆಟ್ನಾಗ ಈರುಳ್ಳಿ ಮತ್ತು ಇನ್ನೊಂದೇನು ಉಳ್ಳಾಗಡ್ಡಿ ಮತ್ತು ಟಮಾಟಿ, ಮೆಣಸಿನ್ಕಾಯಿ ತಗೊಂಡು ಹೋಗಂತ ನೋಡೋಂತ ಮಾಡಿನ. ಈರುಳ್ಳಿ ತೊಗೊಳಕ್ಕೆ ಬಂದಿದ್ದೀವಿ. ಈರುಳ್ಳಿ ಭಾಳ ರೇಟಾಗಿ ಹೋಗ್ಬಿಟ್ರಿ. ಈರುಳ್ಳಿ ಎಷ್ಟು 2.5 kg 100 ರೂಪಾಯಿ. ಮೊದಲು ಎಷ್ಟು ನಾವು ರಾಮೂರ್ತಿ ನಗರದಲ್ಲಿ ಮೊದಲಕ್ಕೆ 100 ರೂಪಾಯಿಗೆ ಎಷ್ಟು ತೊಗೊಂಡಿದ್ವಿ? ಒಂದು 5 kg 6 kg 100 ರೂಪಾಯಿ ಇತ್ತು ನಾವು ತೊಗೊಂಡಾಗ. ಇವಾಗ 2.5 kg 100 ರೂಪಾಯಿ ಕೊಡ್ತಿದ್ದಾರೆ. ಅದು ಆರ್ಸಕ್ಕೆ ಬಿಡ್ತಿಲ್ಲ ನೋಡಿ ಇಲ್ಲಿ. ಉಳ್ಳಾಗಡ್ಡಿಗೆ 120 ರೂಪಾಯಿ ಆಯ್ತು. ತರಕಾರಿ ಹೋಗ್ತಿದ್ದೆ ನಾವು ಎಲ್ಲಪ್ಪ ಇಲ್ಲೇ ಚಿಕನ್ ಅಂಗಡಿ ಇರೋದಲ್ಲಪ್ಪ ನಮ್ಮ ಮತ್ತೆ. ಇಲ್ಲೇ ಕೋಳಿ ಅಂಗಡಿ ಇಲ್ಲೇ ಪಕ್ಕಕ್ಕಿಲ್ಲ. ಕೋಳಿ ಬಿಡಿಸ್ಕೊಂಡು ರಾಜ್ಯ ಇಷ್ಟು ಹೇಳಿ ಚಿಕನ್ ತಗೊಂಡು ಹೋಗೋದು. ಎಷ್ಟು ಅಣ್ಣ? ಅವ್ನು ಫೋನ್ ಹಚ್ಚಲೆ ಎಷ್ಟು 1.5 ತಗೋಬೇಕು. ಅವ್ನು ರೊಕ್ಕ 100 kg ಇದು 1.5 ಅಂತ ನಾನು 150 ರೂಪಾಯಿದಲ್ಲಿ. ಆಯ್ತು ಇವಾಗ ಚಿಕನ್ ಶಾಪಿಗೆ ಬಂದ್ವಿ. ಅದು 150 ರೂಪಾಯಿ ದನಕ್ಕೆ ಹೋಗಿ 1.5 kg ಅಂದೆ ನಾನು. ಸಂತು ಚಿಕನ್ ತಗೊಂಡೋಗ. ಹಾಯ್ ಗೈಸ್, ಇವಾಗ ತರಕಾರಿ ಎಲ್ಲ ತಗೊಂಡು ಬಂದ್ವಿ. ಕೋಳಿ ಬಡಿಸ್ಕೊಂಡು
ಬರ ಅಂತೇಳಿ ರೂಮ್ನಾಗ ಈಗ ಸದ್ಯಕ್ಕೆ ರೂಮ್ ಹತ್ರ ಅದೇವಿ. ಇವಾಗ ಶಾಪಲ್ಲಿ ಒಂದು ಸ್ವಲ್ಪ ಏನು ಮೊಸರು ತೊಗೊಂಡು ಬಿಸಿಲು ಸಿಕ್ಕಾಪಟ್ಟೆ ಐತಿ. ಅದೇ ಹೆಂಗೆ ಹೊರಗೆ ನಿಂತ್ಕೊಂಡು ದುಡಿತಾರ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಐತಿ. ಇವಾಗ ಒಂಚೂರು ಇದು ಏನದು ಮೊಸರು ತೊಗೊಂಡು ರೂಮಿಗೆ ಹೋಗ್ಬೇಕು ರೀ. ರೂಮಿಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ನಾನು ನೈಟ್ ಶಿಫ್ಟ್ ಐತಿ. ನೋಡೋಣ ಅಡುಗೆ ಮಾಡೋದು ಎಷ್ಟು ತಗೋತೇವೆ, ಊಟ ಮಾಡೋದು ಎಷ್ಟು ತಗೋದೋ ಗೊತ್ತಿಲ್ಲ. ನೋಡೋಣ. ಫುಲ್ ಪೇಂಟ್ ಹೊಡೆದ್ಬಿಟ್ಟಾರ. ಇವಾಗ ಜಸ್ಟ್ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಅಡುಗೆ ಮಾಡ್ಕೋಬೇಕೀಗ. ಇವಾಗ ಗಣಪತಿ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬರ್ರಿ ಇವಾಗೆಲ್ಲ ಅಡುಗೆ ಎಲ್ಲ ಸ್ವಚ್ಛ ತೊಳ್ಕೊಂಡು ಒಂಚೂರು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕೀಗ. ಕೋಳಿ ಚಿಕನ್ನ ಮತ್ತು ಚಪಾತಿ. ಚಿಕನ್ ಚಪಾತಿ ಮಾಡೋಣ, ಚಿಕನ್ ಮುದ್ದೆ ಮಾಡೋಣ. ಚಿಕನ್ ಚಪಾತಿ ನೈಟ್ ಮುದ್ದೆ ಮಾಡ್ತೇವೆ ರೀ. ನೈಟ್ ರಾಗಿ ಮುದ್ದೆ. ಗಾಯ್ಸ್, ಇಲ್ಲಿ ಪುದೀನ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಮಾಡ್ಕೊಂಡೀವಿ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಪುದೀನ, ಮೆಣಸಿನ್ಕಾಯಿ ಅಷ್ಟೇ. ಹಾಂ, ಇಷ್ಟು ಇದರಲ್ಲಿ ಐತಿ. ಇಲ್ಲಿ ಈರುಳ್ಳಿ ರೆಡಿ ಆಗೈತಿ, ಇಲ್ಲಿ ಕೋಳಿ ರೆಡಿ ಆಗೈತಿ. ಈಗ ಇದಕ್ಕೆ ಒಗ್ಗರಣೆ ಹಾಕೋದು. ಮೊಸರು ತಂದೇವ್ರಿ ಇವತ್ತು. ಮೊಸರು ಚಿಕನ್ ಮಾಡೋಣ ಅಂತಂದು ಟ್ರೈ ಮಾಡೋಕೆ. ಚಿಕನ್ನಿಗೆ ಮೊಸರು ಹಾಕೈತಿ. ಮೊಸರು, ಉಪ್ಪು, ಅರಿಶಿನ. ನೋಡ್ರಿ ಏನೇನೋ ತೊಗೊಂಡು ಎಷ್ಟು ತೊಗೊಂಡು ಪ್ಯಾಕೆಟ್ ಇವ. ಗರಂ ಮಸಾಲ ಪೌಡ್ರು ಈಗ ಹಾಕ್ಬಿಡ್ತೀಯಲ್ಲ. ಆಮೇಲೆ ಐತಿ ಚಿಕನ್ ಮಸಾಲ ಪೌಡ್ರ್ ಐತಿ. ಓಕೆ, ಚಿಕನ್ ಮಸಾಲ ಪೌಡ್ರ್ ರೀ. ನೆಕ್ಸ್ಟ್ ಹಾಕೋದಕ್ಕೆ ಐತಲ್ಲ, ಕಟ್ ಮಾಡು. ಚಿಕನ್ ಮಸಾಲ ಪೌಡ್ರು ಕಡಿಮೆ ಆಗಿತ್ತು, ಇನ್ನೊಂದು ಸ್ವಲ್ಪ ಹಾಕೋತಿದ್ದೀವಿ. ಹಿಂಗೆ ಹೊಯ್ದುಬಿಟ್ಟು ಹಿಂಗೆ ಕಲ್ಸೋದೀಗ. ಕಿಚ್ಕ ಪಚ್ಕ ಅಂತ ಕಲಿಸ್ತಾ ಇದ್ದರೆ ಚಿಕನ್ ಕಲಿಸ್ಕೊಂಡೈತ್ರಿ. ಮೊಸರು ಹಾಕಿದ್ದು. ಇವಾಗ ಇದನ್ನು ಒಂದು ಗಂಟೆ ಬಿಡೋದೀಗ. ಬೇಡ, ಒಂದು ತಾಸು ಯಾವಾಗ ಮಾಡ್ತೀನಿ. ಹಾಂ, ಈಗ ನಮ್ಮ ಅರ್ಜೆಂಟ್ ಇರೋದ್ರಿಂದ ಒಂದು 10-20 ಮಿನಿಟ್ಸ್ ಬಿಡ್ತೇವೆ ಅಷ್ಟೇ. ಬಿಟ್ಬಿಟ್ಟು ಇವಾಗ ನಾವು ರೈಸ್ ಇಟ್ಕೊಳ್ಳೋಣ. ಬರ್ರಪ್ಪ, ರೈಸಿಗೆಲ್ಲ ಚಪಾತಿ ಮಾಡಬೇಕು. ಚಿಕನ್ನಿಗೆ ಇದೊಂದು ಡಬಲ್ ಗ್ಯಾಸ್ ಆಗಿದ್ದಕ್ಕೆ ನಮಗೆ ಒಂಚೂರು ಹೆಲ್ಪ್ ಆಗತೈತಿ. ಈಗ ಸಿಲಿಂಡ್ರು ಅದು ಒಂದಷ್ಟು ಇತ್ತು, ಹಂಗಾಗಿ ಕಷ್ಟ ಆಗೋದು. ಇವಾಗ ಡಬಲ್ ಗ್ಯಾಸ್ ಆಗಿ ಚೂರು ಚೆನ್ನಾಗೈತಿ. ಕಡಾಯಿಗೆ ಎಣ್ಣೆ ಹಾಕಂತಿದ್ದೀವಿ. ಈಗ ರೂಮಿಗೆ ಬರೋಂಬ ಒಂದೊಂದ್ರಿ ಅವ ಏನು ರೂಮಿಗೆ ಬಂದ್ರೆ ಒಂದು ಸ್ವಲ್ಪ ಸ್ಪೆಷಲ್ ಮಾಡ್ಕೊಳ. ಇನ್ನು ಪನ್ನೀರು, ಮಶ್ರೂಮು ನಮ್ಮ ದುಡ್ಡು ಜಾಸ್ತಿ ಉಳಿತೈತವ. ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಉಳಿತೈತಿ. ಹಾಗಾಗಿ ಚೆನ್ನಾಗಿ ಮಾಡ್ಕೊಳೋಣ ಅಂತಂದು ಅದೇವಿ. ಇನ್ನೇನು ಮತ್ತು ಓನರಲ್ಲಿ 500 ರೂಪಾಯಿ ಮತ್ತು ಹೆಚ್ಚಿಗೆ ಮಾಡ್ತಾರೆ ಗೊತ್ತಿಲ್ಲ. ಹಾಗಾಗಿ ನೋಡ್ಬೇಕ್ರಿ. ಮತ್ತು 7,000 ರೂಪಾಯಿ ಮಾಡಿದ್ರೆ ಕಷ್ಟ. 500 ರೂಪಾಯಿ ನಡೀತೈತಿ. ನೋಡೋಣ. ಬೇಡ ಅಂದ್ರೆ ಕಷ್ಟ, ಒಟ್ಟು ಬೇಡ ಅಂದ್ರೆ ಕಷ್ಟ ಆಗುತ್ತೆ. ಕೋಳಿ ಉಂಡೆ ಒಂದು ಸಿಗುತ್ತೆ ತಿನ್ಬೇಕು. ಅದೊಂದು ನೆಕ್ಸ್ಟ್ ಲಾಗ್ ಒಂದು ಯಾವಾಗಾರ ಮಾಡ್ತೀವಿ ಲಾಗ್, ಅದೊಂದು ಮಾಡ್ತೀವಿ. ಇದಕ್ಕೆ ಲವಂಗ ಒಂದು 4 ಲವಂಗ, ಒಂದು ಎಷ್ಟು ಈರುಳ್ಳಿ? 2 ಈರುಳ್ಳಿ ಸಾಕು. 2 ಈರುಳ್ಳಿ, ಉಳ್ಳಾಗಡ್ಡಿ ನೋಡ್ರಿ ಆಟೋಮೆಟಾಗಿ ಚಮಚ ಹುಡ್ಕಂತಾನೆ.
ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರ್ಗೊಂಬಿಟ್ಟ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು. ಅಲ್ಲಿ ಆಡ್ಬೇಕು. ಎಲ್ಲ ಆಡ್ಬಿಟ್ಟು ಇವಾಗ ಇದಕ್ಕೆ ರುಬ್ಬಿರುವಂತಹ ಒಂದು ಪುದೀನ ಮತ್ತು ಮೆಣಸಿಕಾಯಿ ಪೇಸ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಟಮಾಟಿನ ಹಾಕಿವಿ ಮತ್ತು ಇದ್ರಾಗ ಅಲ್ಲ ಹಾಕಿವಿ, ಬೆಳ್ಳುಳ್ಳಿ ಹಾಕಿವಿ ಅಷ್ಟೇ. ಎಕ್ಸ್ಟ್ರಾ ಬೇಕಂದ್ರೆ ಗೋಡಂಬಿ ದ್ರಾಕ್ಷಿ ಹಾಕರಿ. ಅದೇ ಮತ್ತು ಅದೇ ಮಸಾಲೆಗೆ ನಿಮ್ಗೆ ಟೇಸ್ಟ್ ಬೇಕಂದರೆ ಒಂದು 4 ಗೋಡಂಬಿ ಹಾಕ್ಕೊಂಡ್ರೂ ಟೇಸ್ಟ್ ಮಸ್ತ್ ಆಗುತ್ತೆ ಚಿಕನಿಗೆ. ಇಷ್ಟು ಹಾಕ್ಬಿಟ್ಟು ಇವಾಗ ಮತ್ತೆ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹಸಿ ಸ್ಮೆಲ್ವರೆಗೂ ಅದು ಹಸಿಮೆಣ್ಸಿನ್ಕಾಯಿ ಸ್ಮೆಲ್ಲುವರೆಗೂ ಸ್ವಲ್ಪ ಕುದಿಯಕ್ಕೆ ಬಿಟ್ಟರೆ ಲೋ ಫ್ಲೇಮ್ ಇಟ್ಕೊ. ಸಣ್ಣ ಇಟ್ಕೋರಿ ಗ್ಯಾಸ್ನ. ಕರೆಕ್ಟ್. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬೇಯಿಸ್ರಿ. ಇವಾಗ ಚಿಕನ್ ಹಾಕ್ತಿದ್ದೀವಿ. ಇದನ್ನೊಂಚೂರು ಜಾಸ್ತಿ ನೆನೆಸ್ಕೋರಿ ನೀವು. ಒಂದು ಸ್ವಲ್ಪ ಜಾಸ್ತಿ ಹೊತ್ತೆ ಬಿಡಿ, ಒಂದು ಹಾಫ್ ಆನ್ ಅವರ್ ಹಿಂಗೆ ಬಿಡಿ. ಫ್ರಿಜ್ನಾಗ ಇಟ್ಟು ಚೆನ್ನಾಗಿ ಆಲ್ಮೋಸ್ಟ್ ನೀವು ಎಷ್ಟು ಇದನ್ನು ಮಾಡ್ತೀರೋ ಅಷ್ಟು ಮಸಾಲ ಅಂಟ್ಕೊತಿತ್ತು. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡು ಇವಾಗ ನಾವು ಹೊಟ್ಟೆ ಹಸಿದಕ್ಕೆ ತಡ್ಕೊಳಕ್ಕಾಗ್ಬಾರ್ದು. ಹೊಟ್ಟೆ ಟೈಮ್ ಇಲ್ಲ, ಅದರ ಸಂಬಂಧ ನಾವು ಇವಾಗಲೇ ಹಾಕ್ತಿದ್ದೀವಿ. ಆಗಲೇ ಟೈಮ್ 1 o'clock ಆಗಿದೆ. ಅದರ ಸಂಬಂಧ ನಾವು ಇವಾಗಲೇ ಮಾಡ್ಕೊತಿದ್ದೀವಿ. ನಾವು ನಿನ್ನೆ ಶನಿವಾರನ ನೆನೆಸಿಡ್ಬೇಕಾಗಿತ್ತು. ಓಕೆ, ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಟರ್ ಚಿಕನ್ ಬಟರ್ ಚಿಕನ್ ಮೊಸರು ಹಾಕ್ತಿರಲಿಲ್ಲ ಇಷ್ಟು ದಿವಸ. ನಾವು ಇವತ್ತು ಮೊಸರೊಂದು ಆ್ಯಡ್ ಮಾಡಿದ್ದೀವಿ ಚಿಕನಲ್ಲಿ. ಹೆಂಗಾಗುತ್ತೋ ಗೊತ್ತಿಲ್ಲ, ನೋಡೋಣ ಟೇಸ್ಟ್ ಹೆಂಗಾಗುತ್ತೆ. ಯಾಕಂದರೆ ನಾನು ಆಲ್ಮೋಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ಎಲ್ಲರೂ ಮೊಸರು ಹಾಕಿ ಮಾಡಿದ್ದಾರೆ ಚಿಕನ್ನ. ನಮ್ಮದು ಇವತ್ತು ಯಾಕೋ ನೋಡೋಣ ಅಂತ ಇವತ್ತು ನೋಡೋಣ ಅಂತ ನಾವು ಒಂಚೂರು ಮೊಸರು ಹಾಕಿ ಲೋ ಫ್ಲೇಮ್ ಮಿಕ್ಸ್ ಮಾಡಿದ್ದೀವಿ. ಲೋ ಫ್ಲೇಮ್ನೇ ಒಂದು ಸ್ವಲ್ಪ ಕುದಿಸಾದ್ಮೇಲೆ ಮುಂದೆ ಹೇಳ್ತೇವೆ. ಚಪಾತಿ ಮಾಡೋಕೆ ಹಿಟ್ಟು ನೋಡಲೇ ಸಾಕು. ಸ್ವಲ್ಪ ಉಪ್ಪು ಹಾಕಂತಿದ್ದೀನಿ, ಸಾಕು. ಅಂತೂ ಇಂಥ ಚಪಾತಿ ರೆಡಿ ಆಯ್ತು. ಒಂಚೂರು ನೆನೆ ಹಾಕ್ಬಿಟ್ಟು ಸ್ವಲ್ಪ ಚಿಕನ್ ಆದಮೇಲೆ ಚಪಾತಿ ಉತ್ಕೊಂಡು ಚಪಾತಿ ಮಾಡ್ಕೋಬೇಕ್ರಿ ಅಷ್ಟೇ. ನೋಡಂಬರಿ ಚಿಕನ್ ಮಾಡೋಣ ಅಂತೀವಿ. ಚಿಕನ್ ಆಗಲಿ ಕುದಿಯಾಕಂತೈತಿ. ಓಹ್ ಚಿಕನ್ ಫುಲ್ಲು ಕುದಿಯಾಕಂತೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಡ. ಬ್ಯಾಚುಲರ್ಸ್ ಅಲ್ರಿ, ಮಧ್ಯಾಹ್ನ ಬರ್ಬೇಕು ಮತ್ತು ರಾತ್ರಿನೂ ಬರ್ಬೇಕು. ಅದಕ್ಕೆ ಇವಾಗ ಒಂದು ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮ. ಒಂದು ಸ್ವಲ್ಪ ಎಲ್ಲ ಸ್ವಚ್ಛ ಮಾಡ್ಕೊಂಡು ಚಪಾತಿ ಉತ್ಕೋಬೇಕು. ಸ್ವಚ್ಛ ಮಾಡ್ಕೊಂತ ಇರ್ತಾಳ್ರಿ ಫಸ್ಟ್ ಎಲ್ಲ. ನೋಡಿರಿ ಎಲ್ಲ ಕ್ಲೀನ್ ಆಯ್ತು. ರೂಮ್ ಅಷ್ಟು ಸ್ವಚ್ಛ ಕಾಣತೈತಿ. ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಹೊರಗಿಂದ ಒಂಚೂರು ಕ್ಲೀನ್ ಆಗೈತೆ ನೋಡ್ರಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಒಂಚೂರು ಕಲ್ಲು ಒರೆಸ್ಬೇಕು, ಚಪಾತಿ ಮಾಡ್ಬೇಕು. ಅಣ್ಣಾರು ಚಪಾತಿ ಉಳ್ಳಿ ಬಣ ಅಂತಾರೆ ನೋಡ್ರಿ. ಚಪಾತಿ ರೆಡಿ ಆಗಂತವು. ನಾನೇ ಒಂಚೂರು ಕಲ್ಲು ಒರ್ಸಕ್ಕೆ ನೀರಿಟ್ಟೇನಿ. ಚಪಾತಿ ರೆಡಿ ಆಗ್ತದೆ. ಅತ್ಲ ಕಲ್ಲು ಒರೆಸಿ ಬಡ ಬಡ ಚಪಾತಿ ಮಾಡ್ಕೊಂಡು ಊಟ ಮಾಡಿಬಿಡೋದು. ಗೈಸ್ ಎಲ್ಲ ಕಲ್ಲಿಲ್ಲಿ ಒರೆಸಿ ರೆಡಿ ಆಯಿತು. ಅಣ್ಣನ ಚಪಾತಿನ ರೆಡಿ ಆದವು. ಏನಿದ್ರು ಬೇಯಿಸೋದು ತಿನ್ನೋದು ಅಷ್ಟೇ. ಚಿಕನ್ ಎಲ್ಲ ರೆಡಿ ಆಗೈತಿ.
ಚಪಾತಿ ರೆಡಿ ಆಗ್ತಾ ಇದ್ದಾವೆ. ನೋಡ್ರಿ ನೋಡ್ರಿ ಹೂವು ಆದಂಗೆ ಇವಂಗ ಚಪಾತಿ. ಒಳ್ಳೆ ಸಾಕಾಗ್ಬೇಕಾದ್ರೂ ಸೌಂಡ್ ಕೇಳಲ್ಲ. ಇಲ್ಲಿ ನಮಗೋಸ್ಕರ ಚಿಕನ್ ಕಾಯ್ತಾ ಇದೆ. ಚಿಕನ್ನ ಕಾಣವಲ್ತು. ರೆಡಿ ಆಯಿತು ಚಿಕನ್ನು ಚಪಾತಿ. ಫುಡ್ ಫುಲ್ ಒಡೆ ಅಂತಾರೆ. ಬರ್ರಿ ಊಟ ಮಾಡೋಣ ಬರ್ರಿ. ಊಟ ಮಾಡಿಬಿಟ್ಟು ಬಟ್ಟೆ ತೊಳಿಬೇಕು. ಹಾಗಾಗಿ ನಾನು ಊಟ ಮಾಡಿ ಬರ್ತೀವಿ ರೀ ಮತ್ತೆ. ಇದು ನೋಡ್ರಿ ಇಲ್ಲಿ ಏರಿಗೋಸ್ಕರ ಸಂತೂರು ಛೋಟಾ ಆನಿಯನ್ ಅಂದರೆ ಸಣ್ಣ ಸಣ್ಣ ಈರುಳ್ಳಿ ಬರ್ತಾವಲ್ಲ, ಸಣ್ಣ ಸಣ್ಣ ಆನಿಯನ್ ಏನಾನ ಮಾಡಿ ಟ್ರೀಟ್ಮೆಂಟ್ ಮಾಡ್ಕೊಳಕ ಇದು ಮಾಡ್ಯಾನ. ಏರ್ಸಿಗೆ ಆಯಿಲ್ ಏನೋ ಸಣ್ಣ ಸಣ್ಣ ಇದನ್ನು ಮಾಡ್ಯಪ್ಪ, ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಒಂಚೂರು ಮಿಕ್ಸಿ ಮಾಡ್ಯಾನ್ರಿ. ಹಚ್ಕೊಂಡೇವಿ. ಈಗ ನೋಡೋಣ ರಿಸಲ್ಟ್ ಏನು ಬರೋದು ಗೊತ್ತಿಲ್ಲ. ಗಾಯ್ಸ್ ಎಲ್ಲ ಫ್ರೆಶ್ ಅಪ್ ಆದ್ವಿ. ಇವಾಗ ಜಳಕ ಮಾಡಿ ಇವಾಗ ನೀರು ತರಕ್ಕೆ ಹೊಂಟೇವಿ. ಆಫ್ರಿಕಾ ಕೊಂಟೇವ್ರಿ ನೀರು ತುಂಬಕ್ಕ ರೆಡಿ ಗಾಯ್ಸ್ ನೀರು ತುಂಬ್ಕೊಂಡ್ವಿ. ಈಗ ವಾಟರ್ ಕ್ಯಾನ್ ತುಂಬಿಸ್ಕೊಂಡು ಇವಾಗ ಅಲ್ಲೇ ಇರ್ತೇವೆ ಶಾಪ್ನಲ್ಲಿ. ಒಂಚೂರು ಅಜ್ಜಿ ನೋಡ್ಕೊತಾರ. ಆಮೇಲೆ ನಾವು ಹೋಗಿ ತೊಗೊಂಡೋಗ್ಬೇಕು. ನಾವು ಒಂಚೂರು ವಾಚ್ ತೊಗೋಬೇಕಿತ್ತು, ತುಂಬ ದಿವಸದಿಂದ ಟ್ರೈ ಮಾಡಂದಿದೆ. ಹಾಗಾಗಿ ವಾಚ್ ತೊಗೋಬೇಕಂತಂದು ವಾಚ್ ಶಾಪ್ ಹುಡ್ಕಂತೀನಿ. ಏನ್ಲಿ ಇವ ಯಾವ್ದಾವ ಶಾಪ್ ಇವನು ಪೆಟ್ಟಿ ಅಂಗಡಿ ತೋರಿಸಿ ವಾಚ್ ಶಾಪನ ಅಂತಾನೆ ಈ ಪುಣ್ಯಾತ್ಮ. ನೋಡ್ರಿ ಹಾಸ್ಪಿಟಲ್ ತೋರಿಸಿ ವಾಚ್ ಶಾಪನ ಅಂತಂದು. ತನಿಗೆ ಅದು ಹೆಂಗೆ ಅದು ಕಾಲೇಜ್ನಾಗ ಹೆಂಗೆ ಕೆಲಸ ಕೊಟ್ರೇನು ಗೊತ್ತಿಲ್ಲ. ಅದೇ ಟೈಮ್ಗೆ 7:30 ಆಗಿದೆ. ಹಾಗಾಗಿ 7:30 ಒಂದು 8 o'clock ರೂಮಿಗೆ ಹೋಗಿ ಒಂದು ಮುದ್ದೆ ಮಾಡಿಕೊಂಡು ಸಾಂಬಾರು ಜೊತೆ ಒಂಚೂರು ಹೊಡೆದು ಅಲ್ಲ ಚಿಕನ್ ಸಾರು ರಾತ್ರಿ ಅದ್ರ ಜೊತೆ ಒಂದು ಸ್ವಲ್ಪ ತಿಂದು ಮುದ್ದೆ ತಿಂದು ಒಂದು ಸ್ವಲ್ಪ ಅನ್ನ ಉಂಡು ಸೀದಾ ವರ್ಕಿಗೆ ಹೋಗೋದ್ರೆ ನಮ್ದೀಗ ಕೆಲಸ. ಒಂಚೂರು ವಿಡಿಯೋ ಎಡಿಟ್ ಐತಿ. ವಿಡಿಯೋ ಎಡಿಟ್ ಮಾಡಿ 10 ಗಂಟೆ ಒಳಗೆ ವಿಡಿಯೋ ಹಾಕ್ತೇನೆ. ವಾಟ್ಸಪ್ ನಂಬರ್ಗೆ ಫಸ್ಟ್ ಒಂದು 12,000 ತಗೊಂತೀನಿ ಸಾಕಷ್ಟ. ಜಾಸ್ತಿ ದುಡ್ಡು ಬೇಡ. ಸಾಕಲ್ಲ ಒಂದು 12,000 ಹೆಂಗಿದ್ರೆ 21,000 ಬಂದೈತಿ ಪೇಮೆಂಟ್. ಹಂಗಾಗಿ ಒಂದು 12,000 ಸಿದ್ದರಾಮಯ್ಯ ಡೈಮಂಡ್ ತಗೊಂಡ ನಾವ್ಕಿಂತ ಜಾಸ್ತಿ ತಗೋಣ ಮುಂದೆ. ಗಾಯ್ಸ್ ಇವಾಗ ವಾಚ್ ಅಂಗಡಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಪರ್ಮಿಷನ್ ಕೇಳಿದೆ ನಮ್ಮ ಅವ್ವನ ಹತ್ರ. ಪರ್ಮಿಷನ್ ಗ್ರಾಂಟೆಡ್, ನಮ್ಮ ಅವ್ವ ತಗ ಅಂತ ಹೇಳಿದರು. ಹಂಗಾಗಿ ಶಾಪ್ನ ಗೂಗಲಲ್ಲಿ ಹಾಕಿ ಇವಾಗ ವಾಚ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಏನಂತೀರಿ? ಮುಸ್ಸಂಜೆ ಮಾತು ವಿತ್ ಸಂತೋಷ್. ಹುಡುಗಿಯರಿಲ್ಲ ಮತ್ತು ಅದ್ರ ಸಂಬಂಧ. ಈ ಕಣ್ಣಲ್ಲಿ ಏನೇ ನೋಡಬೇಕು ಕಾಣೆ. ಫೈನಲಿ ವಾಚ್ ಶಾಪಿಗೆ ಬಂದ್ವಿ. ಫೈನಲಿ ವಾಚ್ ನೋಡಿದ್ವಿ. ರೇಟ್ ನೋಡಿ ಎದ್ದು ಬಿಡಿತ್ತು ನಮಗೆ. ಯಪ್ಪ ನಾನು ಒಂದು ವಾಚ್ ಕೇಳಿದೆ, ಅದು 2,000 ರೂಪಾಯಿ ಅಂತ ನಾನು ಕೇಳಿದ್ರೆ ಅವನು 8,000 ಅಂತವನೇ. ಅದರಲ್ಲಿ ಏನಿದೆ ಮರೆ ವಾಚಲ್ಲಿ ಯಪ್ಪ. ನನಗೆ ಇಷ್ಟ ಆಗಿದ್ದೆ 8,000 ಅಂದ್ಬಿಟ್ಟ ಮಗ. ಫೈನಲಿ ಮುದ್ದೆ ಮಾಡ್ಕೊಂಡ್ವಿ. ಮುದ್ದೆ ಇವಾಗ ಉಂಡೆ ಕಟ್ಬೇಕು. ಕೈ ಹಾಕಿದ್ರೆ ಸುಡ್ದವ. ಈಗ ಮುದ್ದೆ ಏನೇನು ಮಾಡಿ ಕಟ್ಕೊಂಡ್ವಿ. ಈಗ ಒಂಚೂರು ಈಗ ಮುದ್ದೆ ಒಂಚೂರು ಉಂಡೆ ಕಟ್ಕೊಂಡ್ಬಿಟ್ಟು ಇದನ್ನು ಮಾಡ್ಬೇಕೀಗ. ಅಣ್ಣ ಮುದ್ದೆ ಕಟ್ತಾನೀಗ. ಇಡ್ತಾ
ರಾಗಿ ಬಾಲ್ ಮೈಕ್ ತಂಪು ತೋಳಿ ತಾಕತ್ತು. ಹಾ ಚಿಕನ್ ಸಾರು ಹೊಡ್ಯಾಕಂತ್ರ ಅವನು ಮಕ್ಕ ಮಾಡೋದೀಗ ನೈಟ್ ಶಿಫ್ಟ್ನಾಗ. ಇವಾಗ ಮುದ್ದಿಗೆ ಸಾರ ಕಾಣದ ಈ ಹೂ ಹೆಂಗಲ್ಲ ಇದು ಹಾಕೋದು ಈಗ. ಮನೇಲಿ ಮುದ್ದೆ ಮಾಡ್ಕೊಂಡ್ರಿ, ಮುದ್ದೆ ಮಾಡ್ಕೊಂಡು ಊಟ ಮಾಡೋ ಅಂತೀವಿ. ಮಸ್ತ್ ಐತೆ ಮುದ್ದೆ. ಬ್ಯಾಚುಲರ್ಸ್ ಮುದ್ದೆ ಮಾಡ್ಕೊಂಡು ಅಂದ್ರೆ ಒಂದು ಸಾಧನೆ ಮಾಡ್ದಂಗೆ ಅದು. ನೋಡ್ರಿ ಮುದ್ದೆ ಹೆಂಗೈತಿ. ಚಿಕನ್ ಸಾರು ಮುದ್ದೆ ಹಿಂಗೆ ಉಳಿಸ್ಕೊಂಡು ಹಂಗೆ ಇಟ್ಕೊಂಡು ನುಗ್ತಾ ಇದ್ರೆ ಗೈಸ್, ನೈಟ್ ಶಿಫ್ಟ್ ವರ್ಕ್ ಟೈಮ್ ಆಯ್ತು. ನಂದು ಟೈಮ್ ಆಗಿದೆ ಆಲ್ರೆಡಿ, ತುಂಬ ಟೈಮ್ ಆಗಿದೆ. ಇವಾಗ ನಾವು ಹೋಗೋದೇ ಲೇಟ್ ಆಗುತ್ತೆ ಇವತ್ತು. ಬೇಗ ಹೋಗ್ಬೇಕು ಒಂಚೂರು. ಇವಾಗ ಬಸ್ಸು ವೇಟ್ ಮಾಡಬೇಕು. ಬಸ್ ಬಂದ ತಕ್ಷಣ ಹೋಗೋದೆ. ಗೈಸ್ ಫೈನಲಿ ಒಂದು ಬಸ್ ಬಂತು. ಎಸ್ ಓಕೆ, ಇದು ಹೆಣ್ಣೂರು ಮಠ ಹೋಗೋತಿ, ಅಲ್ಲ ಸಾರಿ ಕಲ್ಯಾಣನಗರ ಮಠ ಹೋಗೋತಿ. ಕಲ್ಯಾಣನಗರ ಮಠ ಹೋಗ್ಬಿಡೋದು. ನಿಲ್ಲಿಸು. ಇಡೀ ಬಸ್ಸಲ್ಲ ನಾನೊಬ್ಬನೇ, ಯಾರೂ ಇಲ್ಲ. ಕಲ್ಯಾಣದ ನಗರ ಮಠ ಹಿಂಗೆ ಹೋಗ್ಬಿಟ್ರೆ ಚಲೋ, ಬೇಗ ಬೇಗ. ಗಾಯ್ಸ್ ಆಫೀಸ್ ಹತ್ರ ಬಂದೆ ನಾನೀಗ. ಟೈಮ್ ಆಗಲೇ 5 ಮಿನಿಟ್ಸ್ ಲೇಟ್ ಆಗಿದೆ. ಬಂದೆ ಜಸ್ಟ್. ನೋಡ್ಬೇಕು, ಬಿಲ್ಸ್ ಮಾಡಿರಲ್ಲ ಯಾರು, ಎಲ್ಲ ನನಗೆ ಬಿಟ್ಟು ಇರ್ತಾರೆ, ಗೊತ್ತಿದೆ ನನಗೆ. ನಾನೇ ಮಾಡ್ಕೋಬೇಕೀಗ. ನೋಡಂಬರ್ರಿ ಏನು ಮಾಡ್ಯಾರ. ಗೈಸ್ ನಾನು ಅನ್ಕೊಂಡಂಗೆ ಬಿಲ್ಸ್ ಎಲ್ಲ ಪೆಂಡಿಂಗ್ ಅದಾವು. ಬಿಲ್ಸ್ ಎಲ್ಲ ವರ್ಕ್ ಮುಗಿಸ್ಕೊಂಡು ನಾನು ಟೈಮಿಗೆ ಒಂಚೂರು ರೆಸ್ಟ್ ಮಾಡೋಕೆ ಹೋಗ್ತೀನಿ. 12 o'clock ಎಲ್ಲ ಬಿಲ್ಸ್ ಮುಗಿಸ್ಬೇಕು ನಾನು. ಹಂಗಾಗಿ ಒಂದು ಸ್ವಲ್ಪ ಆಗಿದ್ದಾವೆ ಈಗ, ಒಂದು ಸ್ವಲ್ಪ ಜಾಸ್ತಿ ಇದು ಮುಗಿಸ್ಕೊಂಡೆ. ಇನ್ನೊಂದು ಸ್ವಲ್ಪ ಇದಾವೆ, ಇನ್ನೊಂದು ಸ್ವಲ್ಪ ಮುಗಿಸ್ಕೊಂಡು ನಾನು ರೆಸ್ಟಿಗೆ ಹೋಗ್ತೀನಿ. ಮತ್ತೆ ನಾಳೆ ಹೋಗೋದು ಸಿಗ್ತೇನೆ ಅಂತ ಹೇಳ್ತಾ ಬಾಯ್ ಗೈಸ್, ಬಾಯ್ ಶುಭರಾತ್ರಿ.